ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಬ್ಲಾಗಿನ್ ಕನ್ನಡಿಗ. ಇವತ್ತು ಆ್ಯಸ್ ಯೂಶುವಲ್ ಗುರು ಮನೇಲಿದ್ದೀನಿ. ಏನಪ್ಪ ಸಮಾಚಾರ ಅಂತಂದರೆ, ಗುರುದು ಬರ್ತಡೇ ಐತೆ ಸೋಮವಾರ. ಸೊ ಈ ಸತಿ ಯಾವುದೇ ಥರದ ಫಂಕ್ಷನ್ ಮಾಡದೆ ಒಂದು ಅನಾಥಾಶ್ರಮಕ್ಕೆ ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಂಗಳೂರಿಗೆ ಹೋಗ್ಬಿಟ್ಟು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಮ್ಮ ಮುಕುಲ ಅವರು ಬೆಂಗಳೂರಿಗೆ ಹೋಗ್ತಾಯಿದ್ದಾರೆ. ಅವ್ರ ಕಾರ್ಗೆ ಶೇರೇಷನ್ನ ತುಂಬಿಬಿಟ್ಟು ಕಳಿಸ್ತೀವಿ. ಈಗ ಅವ್ರ ಫೋನ್ಗೆ ಕಾಯ್ತಾಯಿದ್ದೀವಿ. ಫೋನ್ ಮಾಡೋ ಗುರು, ಏನಂತ ನೋಡುವ. ಮುಕುಲಂಗೆ ಫೋನ್ ಹಾಕು. ಲೋ ಎಷ್ಟೊತ್ತು ಲೋ ರೋಡಿಸಮ್ ಎಲ್ಲ ಮಾಡ್ಬಿಟ್ರಪ್ಪ, ಭಯ ಆಗುತ್ತೆ ಮಚ್ಚ. ಎಲ್ಲರೂ ಹೋಯ್ತಾ ಇದ್ರೇನಾ? ಗಾಡಿ ಇಡ್ಸದೆ? ಸರಿ ಬಾಣಪ್ಪ, ಆಯ್ತು. ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ಸೋಮವಾರ ಗುರುದೇವ್ ಅವರ ಬರ್ತಡೇ. ಸೊ ಅದಕ್ಕೆ ಅನಾಥಾಶ್ರಮನ ಹುಡುಕಿ ಸರ್ಚ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಅವ್ರಿಗೇನು ಬೇಕು ಅನಿವಾರ್ಯತೆ ವಸ್ತುಗಳೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಭಾನುವಾರ ಹೋಗೋಣ ಅಂತ. ಸ್ವಲ್ಪ ಪ್ಲ್ಯಾನಲ್ಲಿ ಏರುಪೇರು ಆಗಿರೋ ಕಾರಣದಿಂದ ಇವತ್ತು ಶನಿವಾರ ಮುಕುಲ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಕಾರ್ ಎತ್ಕೊಂಡು. ಸೊ ಅವ್ನ ಕಾರ್ಗೆಲ್ಲ ಡಂಪ್ ಮಾಡಿಬಿಟ್ರೆ ಐಟಮ್ಮು ಇದನ್ನು ಬೆಂಗಳೂರಿಗೆ ಹೋಗಿ ಸೇರುತ್ತೆ. ನಾವು ಬೇಕಾದ್ರೆ ನಾಳೆ ಭಾನುವಾರ ನಾನು ಮತ್ತು ಗುರುದೇವ್ ಬಸ್ಸಲ್ಲಿ ಹೋಗ್ಬಿಟ್ಟು ಎಲ್ಲ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಬಂದುಬಿಡೋಣ ಅಂತ ನಮ್ಮ ಪ್ಲ್ಯಾನ್ ಇರೋದು. ಇವಾಗ ಇಲ್ಲಿ ಲೆಫ್ಟ್ ತೊಗೋಬೇಕು. ಯಾಕೆ ಅಂತಂದರೆ ನಾವು ಹಂಗೆ ಬರ್ಬೋದಿತ್ತು, ಸುತ್ತಿ ಬೆಳೆಸ್ಕೊಬಂದ್ಬಿಟ್ಟು ನಾವೀಗ ಮಾತಾಡಿಕೊಂಡು. ಇದು ನಮಗೆ ಹೈಸ್ಕೂಲ್ ಫೀಲ್ಡು. ಈಗ ಅವನು ಬೆಂಗಳೂರಿಗೆ ಹೋಗ್ತಾನೆ. ಎಲ್ಲ ಡಂಪ್ ಮಾಡಿಬಿಟ್ರೆ ನಮಗೊಂದು ನೆಮ್ಮದಿ. ನಾಳೆ ಹೋಗಿ ನಾವು ಆರಾಮಾಗಿ ಬಸ್ಸಲ್ಲಿ ಹೋಗ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಆಗೋಯ್ತು. ಅದು ವಿಡಿಯೋ ಎಲ್ಲ ಬರೋಲ್ಲ, ಆಲ್ಮೋಸ್ಟ್ ಅಲ್ಲಿ ಬರೋಲ್ಲ ಅಂತ ಅನ್ಕೋತೀನಿ. ಬಂದು ಶಿಕ್ಷಕ ಕಾರೇ ತೊಳಿಲಿಲ್ಲ. ಬಂದಿದ್ದೀವಿ ನೋಡಿ, ಇದೆ ಮುಕುಲ್ ಅವ್ರ ಮನೆ. ಹುಡುಗಿರ ಮಕ್ಕಳು ಮೇಕಪ್ ಅಷ್ಟೇ ಕಮ್ಮಿ ಇರ್ತದೆ. ನನ್ನ ಮಗನ ಕಾರ್ ಮೇಲೆ ಅದಕ್ಕಿಂತ ಜಾಸ್ತಿ ದುಡಿದೆ. ಅಲ್ಲಿ ನೋಡಿ, ಅಲ್ಲಿ ಎಡ್ಜಲ್ಲಿ ಅಲ್ಲಿ ಮಾರ್ಕ್ ಹಾಕ್ಸವನೆ. ಅಪ್ಪ ದೇವ್ರೆ, ಇದೆ ಮುಕುಲ್ ಅವ್ರ ಮನೆ. ಅವ್ರು ಫುಲ್ ರಿಚ್ ಫ್ಯಾಮಿಲಿ ಗುರು. ಇವರು ಏನು ಅಂದ್ಕೊಂಡಿದ್ದಾರೆ ನಮ್ಮ ಮುಕುಲನ, ಫುಲ್ ರಿಚ್ ಫ್ಯಾಮಿಲಿ ಅವರು. ಗೈಸ್ ನೋಡಿ, ಬಂದಂಗೆ ನಮ್ಮ ಹುಡುಗ ಗಾಡಿ ಕಿತ್ಕೊಂಡೋದ ನನ್ನ ಹತ್ರ. ಅವ್ನ ಕಾರ್ ಕೊಡೋ ಅಂದರೆ ಕೊಡೋಲ್ಲ ಮಾತ್ರ. ನೋಡಿ ಇಲ್ಲಿ ಏನು ಡ್ಯಾಮೇಜ್ ಮಾಡೋನೆ ಅಂದರೆ ಕಾರು ನೋಡಿ, ಇಲ್ಲೊಂದು ಕಡೆ ಡ್ಯಾಮೇಜು, ಇಲ್ಲಿಂದ ಇಲ್ಲಿವರೆಗೂ ಎಳ್ದವನೆ. ಕಾಣಿಸ್ತಾ ಇರೋದು ವಿಡಿಯೋದಲ್ಲಿ, ಇಲ್ಲಿಂದ ಇಲ್ಲಿವರೆಗೂ ಎಳ್ದವನೆ. ಬರೀ ಡ್ಯಾಮೇಜ್ ಆಗೋಯ್ತು. ಇದು ನೋಡಿ, ನಾವಿಲ್ದಾಗ ಮಾಡ್ಕೊಬಂದಿರೋದು. ನಮ್ಗೆ ಗೊತ್ತೇ ಇಲ್ಲ, ಅದೆಲ್ಲೋ ಹೋಗ್ಬಿಟ್ಟು ಉಜ್ಜಿಸ್ಕೊಬಂದವನು ಹೋಗಿ. 5 ರೋಡ್ ಅದೇ ಅಥೂ ಮಚ್ಚಾ. ಲೋ 5 ಮೂಟೆ ಇವೆ. ಹಾಂ, ನಡಿ ನಿನ್ನ ಗಾಡಿ ಎತ್ಕೊ ನಡಿ. ಏಯ್ ಕುತ್ಕೊಳ್ಳೋ, ಡೀಸೆಂಟ್ ಮೇಂಟೈನ್ ಮಾಡೋ. ಗುರು ಯಾಕಪ್ಪ, ಬಾಪ ಕುತ್ಕೋ ಬಾಪ ಇಲ್ಲಿ. ಗುರು ಬಾಪ ಕುತ್ಕೋ ಬಾಪ, ಪರವಾಗಿಲ್ವಾ? ಅದೇ ವ್ಲಾಗ್ ಕಂಟಿನ್ಯೂ ಆಗ್ತಿದೆ. ಈಗ ನಾವು ಕೆಂಗೇರಿಗೆ ಬಂದಿದ್ದೀವಿ. ಯಾಕೆ ಅಂತ ಮುಂಚೆನೇ ಹೇಳಿದ್ದೀನಿ, ಒಂದು ಅನಾಥಾಶ್ರಮಕ್ಕೆ ಒಂದು ಮೆಡಿಸಿನ್ ಎಲ್ಲ ಕೊಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ಕೆಂಗೇರಿಯಲ್ಲಿದ್ದೀವಿ ಈಗ ನಾವು. ನಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ. ಮುಕುಲನ ಕಾಯ್ತಾ ಇದ್ದೀವಿ. ಮುಕುಲ ಬಂದಿದ್ದಾಗ ಮುಕುಲನ ಜೊತೆ ಕಾರಲ್ಲಿ ಹೋಗಿ ಎಲ್ಲ ಐಟಮ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅನಾಥಾಶ್ರಮಕ್ಕೆ. ಇನ್ನೇನಿಲ್ಲ, ಕನಕಪುರಕ್ಕೆ ಹೋಗಬೇಕು. ಕನಕಪುರಕ್ಕೆ ಹೋಗಿ ಡ್ಯೂಟಿ ಇದೆ. ಡ್ಯೂಟಿಲಿ ಅರ್ಧ ಬ್ರೇಕ್ ತೊಗೊಂಡು ಬಂದಿರೋದು. ನನಗೂ ಮತ್ತು ನಮ್ಮ ಹುಡುಗರೆಲ್ಲ ಡ್ಯೂಟಿ ಇದೆ, ಡ್ಯೂಟಿ ಮಾಡ್ಕೋಬೇಕು. ಸ್ಟೇ ಟ್ಯೂನ್, ಸಿಗೋಣ.
ಸೋಡಾನು ಹಂಗೆ ಕುಡಿತಾನೆ. ಹಾಂ ನೀಟಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ 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 ಹಾ ಬಾಬಾ ಜಾಲಿ ಜಾಲಿ ಫುಲ್ ಜಾಲಿ ಏನು ಅಂದ್ರೆ ಎಲ್ಲ ಇಷ್ಟು ನೀಟಾಗಿ ಮುದ್ದದ. ಜಾಲಿ ಜಾಲಿ ಎಲ್ಲ ಜಾಲಿ ಒಳ್ಳೆ ಜಾಲಿ. ಗಾಯ್ಸ್ ಮುಕುಲ ಬಂದ್ಬಿಟ್ಟಿದೆ ನೋಡಿ ಬೆಂಗಳೂರಲ್ಲಿ. ಪ್ರತ್ಯಕ್ಷ ಆಗಿದ್ದಾನೆ ನಿನ್ನೆ ಮಾಯಾದವನು. ಅಣ್ಣ ಅಣ್ಣ ಜಾಲಿ ಜಾಲಿ. ಅಂತೂ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ನೋಡಿ. ಇದೆ ಆಶ್ರಮ. ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ನಿಮ್ಗೆ ಏನಾದ್ರು ಕೊಡಬೇಕು ಅಂತ ನಿಮ್ಮ ಕೈಲಾಗದೆ ಏನಾದ್ರು ಕೊಡಬೇಕು ಅಂತಿದ್ರೆ ಕುಡಿಬೇಕಾದ್ರೆ. A few moments later. ಶಾರ್ಟ್ ಬ್ರೇಕ್. ಗುರು ಇಲ್ಲಿದ್ದಾನೆ. ನಾವೆಲ್ಲಿದ್ದೀವಿ ಅಂದರೆ ಡಾಮಿನೋಸಲ್ಲಿದ್ದೀವಿ. ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಆನ್ ದ ವೇ. Day 2. ಗೈಸ್ ಈ ವಿಡಿಯೋನ ಎಂಡೇ ಮಾಡಿರಲಿಲ್ಲ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ಹಾಕಿರ್ತೀನಿ. ಅದನ್ನು ನಮ್ಮ ಫಾಲೋ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದರೆ, ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಬ್ರೋ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬೇರೆಯವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟಾ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.